ನಿ ಸರಿ ಗಾರಿ ನಿ ಸರಿ ಗ ಮ ಪ ಪದ ನಿ ಸರಿ ಗಾರಿ ಗರಿ ಸನಿ ಸನಿ ದ ಪ ಪದ ನಿ ಸ ಗರಿ ಸನಿ ಸನಿ ದ ಪ ಪದ ನಿ ಸ ಗರಿ ಸನಿ ಸನಿ ದ ಪ ಪದ ನಿ ಸ ಗರಿ ಸನಿ ಸನಿ ದ ಪ ಪದ ನಿ ಸ. ಅಳಿ ಅಂದ್ರೆ ಮತ್ತೆ ನಿಮ್ಮಿಬ್ಬರನ್ನ ಈಗ ನೋಡ್ಬೇಕು ಅಂತ ತುಂಬಾ ಆಸೆ. ಆ ದಿನ ಬೇಗ ಬರ್ಲಿ. ಬಂದೇ ಬರುತ್ತೆ ಮಾವ. ಅದಕ್ಕಿಂತ ಮುಂಚೆ ಈ ಶಾರದಾ ಶಾಂತನು ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ರಾಧಿಕನ್ ಬಗ್ಗೆ ಸುಳ್ಳು ಸಿಕ್ಕರು ಸಿಗ್ಬೋದು. ಛೇ ಪಾಪಿಗಳು ಬೆನ್ನ ಹಿಂದೆ ನಿಂತು ಚೂರಿ ಹಾಕ್ಬಿಟ್ರು. ಅದು ಸರಿ, ನಿಮ್ಮನ್ನು ಕೇಳೋದೇ ಮರ್ತ್ಬಿಟ್ಟೆ. ಈ ಅವಘಡ ಆದ ನಂತರ ನೀವೆಲ್ಲೋ ಇದ್ರಲ್ಲ, ಅಲ್ಲಿರೋವರೆಗೂ ನಮ್ಮ ನೆನಪೇ ಬರಲಿಲ್ವಾ? ನನಗೆ ಅದ್ಯಾವುದೂ ಸರಿಯಾಗಿ ನೆನಪಿಲ್ಲ ಮಾವ. ನನಗೆ ಪ್ರಜ್ಞೆ ಬಂದಾಗ ನಾನು ನಿಮ್ಗೆ ಹೇಳ್ದಾಗೆ ಆಕ್ಸಿಡೆಂಟ್ ಆಗೋ ಹಿಂದಿನ ದಿವಸ ಒಬ್ರು ಗುರೂಜಿ ಸಿಕ್ಕಿದ್ರಲ್ಲ, ಅವ್ರ ಮುಂದೆ ಇದ್ದೆ. ದೇವ್ರ ಮೂರ್ತಿ ಮುಂದೆ ನನ್ನನ್ನು ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ರು. ಅಷ್ಟು ಮಾತ್ರ ನೆನಪಿದೆ ನನಗೆ. ನೋಡಿದ್ರ, ನಂಬಿದ್ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋಕೆ ಇದೇ ಸಾಕ್ಷಿ. ಅಂದ್ರೆ ಸಾಕ್ಷಾತ್ ಕೃಷ್ಣನೇ ಈ ಗುರುಗಳ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡಿದ್ದಾರೆ. ಹೌದಾ? ಇರ್ಬೋದೇನು. ಮಾವ, ನಾನು ಈ ಆಕ್ಸಿಡೆಂಟ್ ಆದಮೇಲೂ ಕೂಡ ಶಾಂತನುನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ. ಏನು? ನಿಮಗೆ ಆಕ್ಸಿಡೆಂಟ್ ಆದಮೇಲೂ ನೀವು ಶಾಂತನ ನೋಡಿದ್ರ? ಹೌದು ಮಾವ, ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಸ್ಪಷ್ಟವಾಗಿ ನೆನಪಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ರಾಧಿಕನು ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ರಾಧಿಕಾ ಅತ್ತ ಹಾಗೆ, ನನ್ನ ಮಗು ನಾನು ನೋಡ್ದ ಹಾಗೆ, ಅದು ಅತ್ತ ಹಾಗೆ, ಏನೇನೋ ನೆನಪುಗಳು ಬರ್ತಾ ಇದೆ. ಇಲ್ಲ ಅಳಿ ಅಂದರೆ, ನೀವು ಯಾವಾಗಲೂ ರಾಧಿಕನ ನೆನಪಲ್ಲೇ ಇರ್ತಿದ್ರಲ್ಲ, ಅದಕ್ಕೆ ಈ ರೀತಿ ಭ್ರಮೆ ಆಗಿದೆ ಅಷ್ಟೇ. ಅಕಸ್ಮಾತ್ ರಾಧಿಕಾ ನಿಮ್ಮನ್ನು ನೋಡಿದ್ದಿದ್ರೆ ನನ್ನ ಮಗಳು ಸುಮ್ಮನೆ ಇರ್ತಿದ್ಲ. ನೀವು ಹೇಳಿದ್ದು ನಿಜ, ಆದರೂ ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಯಾಕೆ ಅನಿಸ್ತಾ ಇದೆ? ಎಲ್ಲೋ ಮಿಸ್ ಹೊಡಿತಾ ಇದೆ. ಸರಿ ಅಳಿ ಅಂದರೆ, ನೀವು ರಾಧಿಕಾ ಮತ್ತು ಶಾಂತನು ನಾನು ನೋಡಿದೆ ಅಂತ ಹೇಳಿದ್ರಲ್ಲ, ಆ ಜಾಗ ಹೇಗಿತ್ತು ನೆನಪಿದ್ಯಾ? ತುಂಬ ಗಿಡ ಮರಗಳಿದ್ದ ಹಾಗೆ, ಯಾವುದೋ ಕೋಣೆ ಒಳಗಡೆ ನನ್ನನ್ನು ಕೂಡ ಹಾಕಿರೋ ಹಾಗೆ, ಆದರೆ ಯಾವುದು ಕ್ಲಿಯರ್ ಆಗಿಲ್ಲ ಮಾವ. ಅಳಿಯಂದ್ರೆ, ನೀವು ಯಾವುದಾದ್ರೂ ಆಶ್ರಮದಲ್ಲಿದ್ರ? ಅದೇ ಆಶ್ರಮದಲ್ಲಿ ರಾಧಿಕಾ ಏನಾದರೂ ಇದ್ರೂ ಇರ್ಬೋದು ಮಾವ. ಇಲ್ಲಿ ಸುತ್ತಮುತ್ತಲು ನಮ್ಮ ಟ್ರಸ್ಟಿಗೆ ಸಂಬಂಧಪಡದಿರೋ ಬೇರೆ ಆಶ್ರಮಗಳಿದ್ರೆ ಅಲ್ಲಿ ರಾಧಿಕಾ ಇದ್ದಾಳ ಅಂತ ಫಸ್ಟ್ ಹುಡುಕ್ಬೇಕು. ಇಲ್ಲ ಅಳಿಯಂದ್ರೆ, ನಾನು ಸುತ್ತಮುತ್ತ ಎಲ್ಲ ದೇವಸ್ಥಾನ ಆಶ್ರಮ ಎಲ್ಲ ಹುಡುಕ್ಬಿಟ್ಟೆ, ನನ್ನ ಮಗಳು ಎಲ್ಲೂ ಕಾಣಿಸ್ಲಿಲ್ಲ. ಅಂದರೆ ರಾಧಿಕಾ ಇಲ್ಲಿ ಹತ್ತಿರದಲ್ಲಿರೋ ಯಾವ ಆಶ್ರಮದಲ್ಲೂ ಇಲ್ಲ ಅಂತ ಆಯಿತು. ಅಳಿಯಂದ್ರೆ, ನಂದೊಂದು ಕೋರಿಕೆ. ಹೇಳಿ ಮಾವ. ನೀವು ಈ ಕೂಡಲೇ ಮನೆಗೆ ಹೋಗಿ. ನೀವು ಬದುಕಿರೋ ವಿಷಯ ಗೊತ್ತಾದರೆ ನಿಮ್ಮ ಮನೆಯವರೆಲ್ಲ ತುಂಬ ಸಂತೋಷ ಪಡ್ತಾರೆ. ಹೆತ್ತವ್ರ ಸಂಕಟ ಏನು ನನಗೆ ಗೊತ್ತಿದೆ. 1-2 ದಿವಸ ಅಲ್ಲಿದ್ದು ಬನ್ನಿ, ಆಮೇಲೆ ಎಲ್ಲರೂ ಸೇರಿಕೊಂಡು ರಾಧಿಕಾನ ಹುಡ್ಕೊಳ್ಳಿ. ಏನು? ಸರಿ ಮಾವ. ಸಾವಿರ ಮಾತಾಡ್ಕೊಳ್ಳಿ ಕೃಷ್ಣ, ಆದ್ರೆ ನನಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ನಿನಗೆ ಗೊತ್ತಾ, ನನ್ನನ್ನು ನಿನ್ನಿಂದ ದೂರ ಮಾಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ? ನನಗೆ ಗೊತ್ತು, ಈ ಮನೇಲಿ ನಿನ್ನ ಮದುವೆ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ. ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಶಾರದತೆ ಕೈ ಕಾಲಾದ್ರೂ ಹಿಡಿದು ಮೊದಲು ನಿನ್ನನ್ನು ನಾನು ಬಿಡಿಸ್ತೀನಿ. ನಮ್ಮನೆಯವ್ರ ಜೊತೆ ಇರೋದಕ್ಕೆ ನಿನಗೆ ಸಮಸ್ಯೆ ಇಲ್ಲ ಅಲ್ವಾ? ನಮ್ಮ ಜೊತೆನೇ ಇರ್ತೀಯಾ?
ಸರಿ, ಇರ್ತೀನಿ.